ಸಡನ್ ಆಗಿ ಹೀಗಾಯ್ತು ಅಂದರೆ ಸಾಮಾನ್ಯವಾಗಿ ಅವ್ರಿಗೆ ಆಯಾಸ ಎಲ್ಲ ಆಗಲ್ಲ. ಲೋ ಬಿ ಪಿ ಏನಾದರೂ ಶುರುವಾಗೋಯ್ತಾ? ಅಲ್ಲ, ಅವ್ರು ತಲೆ ಸುದ್ದಿದ್ದಾಗ ನೀವೆಲ್ಲಿದ್ರಿ? ನಾನಿಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದೆ. ಸಡನ್ನಾಗಿ ಕೋಕಿಲ ಕೂಗ್ದಂಗಾಯ್ತು. ಬಂದು ನೋಡಿದ್ರೆ ಅತ್ತೆ ಬಿದ್ದೋಗ್ಬಿಟ್ಟಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಸುಧಾರಿಸ್ಕೊಂಡ್ಮೇಲೆ ಒಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬರೋಣ, ಓಕೆನಾ? ಅಮ್ಮ, ಇವಾಗ ಪರವಾಗಿಲ್ವಾ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣವಾ? ಅದೆಲ್ಲ ಏನು ಬೇಡ ಕಣೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸರಿ ಹೋಗುತ್ತೆ. ಅಲ್ಲಮ್ಮ, ಆರಾಮಾಗಿದ್ದೋಳು ಸಡನ್ ಆಗಿ ಹೆಂಗ್ ತಲೆ ಸುತ್ತ ಬಿದ್ದೆ? ನಿಂಗೆ ಯಾವತ್ತೂ ಈ ಥರ ಆಗಿರ್ಲಿಲ್ವಲ್ಲ? ಹೊಸ್ದಾಗಿ ಮಾವನ ಮನೆಗೆ ಬಂದಿರೋ ಅಳಿಯಂಗೆ ವಜ್ರದುಂಗ ಕೊಡಬೇಕು ಅಂತ ತಾನೆ. ಸರಿ, ನಾನು ಮನೆಗೆ ಬರೋವಾಗ ನನ್ನ ಕೈಯಲ್ಲಿ ವಜ್ರದುಂಗ ಇರುತ್ತೆ. ಪದೇ ಪದೇ ಈ ವಿಷಯಕ್ಕೆ ನನಗೆ ಕಾಲ್ ಮಾಡಬೇಡ. ಅಮ್ಮ, ಏನಿಲ್ಲ ಕಣೆ, ಸುಸ್ತಿಗೆ ಹೀಗಾಗಿದೆ ಅನ್ಸತ್ತೆ. ಅಲ್ಲಮ್ಮ, ನಿಂಗಿನ್ ಮನೆ ಕೆಲಸ ಹೊಸ್ತಾ? ನೀ ಇದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ಯಾ. ಅದು ಯಾವತ್ತೂ ಹಿಂಗಾಗಿರ್ಲಿಲ್ಲ. ಇವತ್ತು ಯಾಕೆ ಹಿಂಗಾಯ್ತು ಅಂತ? ಅಮ್ಮ, ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ನಿಜ ಹೇಳಮ್ಮ, ಏನಾಯ್ತು ಅಂತ? ಏನು ಅಂತ ಹೇಳಲೆ, ಅಳಿಯಂದ್ರು ವಜ್ರದ ಉಂಗ್ರದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಮನೆಗೆ ಹೋಗೋದ್ರೊಳಗೆ ಅವ್ರ ಕೈಯಲ್ಲಿ ವಜ್ರದ ಉಂಗುರ ಇರಬೇಕಂತೆ. ಪಾವ ನಿನ್ನ ಹತ್ರ ವಜ್ರದ ಉಂಗುರ ಬೇಕು ಅಂತ ಕೇಳಿದ್ರ? ಅವ್ರು ನನ್ನ ಹತ್ರ ಹೇಳಲಿಲ್ಲ ಕಣೆ. ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾಗ ನಾ ಕೇಳಿಸ್ಕೊಂಡಿದ್ದು. ನಾನು ನೋಡಿದ್ರೆ ಬೆಳ್ಳಿ ಉಂಗುರ ತಂದಿದ್ದೀನಿ. ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಅಲ್ಲಮ್ಮ, ಮದ್ವೆಗೇನೆ ಬೇಡ ಬೇಡ ಅಂದ್ರು ಅವರೇ ದುಡ್ಡು ಕೊಟ್ಟಿದ್ದಾರೆ. ಇವಾಗ ಯಾಕಮ್ಮ ಈ ಥರ ಕೇಳ್ತಾರೆ? ನನ್ನ ಪ್ರಕಾರ ನೀನೇನೋ ತಪ್ಪಾಗಿ ಕೇಳಿಸ್ಕೊಂಡಿದ್ಯಾ ಅನ್ಸುತ್ತೆ ಅಮ್ಮ. ಓ ಇಲ್ಲ ಕಣೆ, ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಕೋಕಿಲ ಹೇಳಿದ್ರಲ್ಲೂ ಅರ್ಥ ಇದೆ ಅಮ್ಮ. ನಮ್ಮ ಕಂಡೀಷನ್ ಗೊತ್ತಿದ್ರು ಬಾವ ಯಾಕೆ ಹೀಗೆ ಹೇಳ್ತಾರೆ? ಇಲ್ಲಿ ಏನೋ ಎಡ್ವರ್ಟ್ ಆಗಿದೆ ಅಮ್ಮ. ಇರು, ನಾನು ಅಕ್ಕ ಹೋಗ್ಬಿಟ್ಟು ಬಾವನ ಹತ್ರ ಕೇಳ್ಕೊಬರ್ತೀವಿ. ಹಾಂ. ಹೇಯ್, ನಿಂತ್ಕೊಳ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ರೆ. ಪಾಪ, ಅವ್ರು ಈಗಾಗಲೇ ದುಡ್ಡಿನ ವಿಷಯದಲ್ಲಿ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತೆ ಈ ವಿಷಯ ಮಾತಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಏನಾದರೂ ವ್ಯವಸ್ಥೆ ಮಾಡಿ ಉಂಗುರ ತರೋಣ. ಸುಮ್ಮನಿರಮ್ಮ ನೀನು. ಬೇಡ್ದಿರೋದೇನೇನೋ ವಿಚಾರ ತಲೆಗೆ ಹಾಕೋತ್ಯಾ, ಆಮೇಲೆ ಈ ಥರ ಒದ್ದಾಡ್ತೀಯಾ. ನಾವು ಹೇಳ್ತಿದ್ದೀವಲ್ಲ, ಒಂದ್ಸತಿ ಭಾವನ ಹತ್ರ ಮಾತಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಅವ್ರ ಹತ್ರನೇ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಅವ್ರ ಹತ್ರ ಹೋಗಿ ಒಂದ್ಸತಿ ನಾವೇ ಕೇಳೋಣ. ಏನು ಕೇಳ್ತೀರಾ? ನಿಮ್ಮನ್ನೇ ಕೇಳ್ತಿರೋದು. ಏನು ಕೇಳ್ತೀರಾ ಅಂತ? ಅದೇನಿಲ್ಲ ಅಕ್ಕ, ಅಮ್ಮನ ಹೆಲ್ತ್ ಕಂಡೀಷನ್ ಬಗ್ಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಒಂದ್ಸತಿ ಕೇಳೋಣ ಅಂತಿದ್ವಿ. ಅಷ್ಟಲ್ಲಿ ನೀನು ಬಂದೆ. ನಾನು ನಿಖಿಲ ಫೋನ್ ಮಾಡಿ ಬರ್ತೀವಿ. ಬರೇ. ಹೀಗೇಗಿದೆ ಅಮ್ಮ? ನನಗೇನು ಆಗಿಲ್ಲ ಕಣೆ. ನನಗೆ ನಿಜವಾಗ್ಲೂ ಟೆನ್ಷನ್ ಆಗ್ತದೆ ಅಮ್ಮ. ನಿಮ್ಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದು ನನ್ನ ಹತ್ರ ಮುಚ್ಚಿಡ್ತಿದ್ಯಾ?